ನಮಸ್ಕಾರ ವೀಕ್ಷಕರೇ, ಪಾಕಶಾಸ್ತ್ರ ಚಾನಲಿಗೆ ಸ್ವಾಗತ. ಇವತ್ತು ನಾನು ಮಾಡ್ತಾ ಇರೋದು ಚಿಕನ್ ಪೆಪ್ಪರ್ ಗ್ರೇವಿ ಅಂತ ಮಾಡ್ತಾ ಇದ್ದೇನೆ. ತುಂಬಾ ಟೇಸ್ಟಿಯಾಗಿ ಬಂದಿದೆ, ಅಷ್ಟು ರುಚಿ ಕೊಟ್ಟಿದೆ. ಒಮ್ಮೆ ನೀವು ಚಿಕನ್ ತಗೊಬಂದರೆ ಖಂಡಿತ ಈ ರೀತಿ ಒಮ್ಮೆ ಟ್ರೈ ಮಾಡಿ. ಇನ್ನು ಸುಳ್ಳು ಹೇಳ್ತಾ ಇಲ್ಲ, ಅಷ್ಟು ಸೂಪರಾಗಿ ಬಂದಿರುವಂಥ ಚಿಕನ್ ಗ್ರೇವಿ ಇದು. ಎಲ್ಲರಿಗಿಷ್ಟ ಆಗಿದೆ. ಚಪಾತಿಗೆ, ಮುದ್ದೆಗೆ, ಅನ್ನಕ್ಕೆ, ನೀವು ಯಾವುದ್ರ ಜೊತೆ ಬೇಕಾದ್ರೂ ಇದನ್ನು ಸವಿಬೋದು. ಅಂದರೆ ದೋಸೆ ಜೊತೆನೂ ತುಂಬಾ ಟೇಸ್ಟಿಯಾಗಿರುತ್ತೆ. ಇಡ್ಲಿ ಮಾಡಿಕೊಂಡ್ರು ಈ ಒಂದು ಗ್ರೇವಿಯನ್ನು ಮಾಡ್ಕೊಳ್ಬೋದು. ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ, ಹಾಗೆ ಇನ್ನೊಬ್ಬರಿಗೆ ಶೇರ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಬೆಲ್ ಬಟನನ್ನು ಕ್ಲಿಕ್ ಮಾಡಿಕೊಳ್ಳಿ. ಇಲ್ಲಿ ನಾನು 1 kg ಆಗುವಷ್ಟು ಚಿಕನ್ ಇದೆ. ಇದನ್ನೀಗ ಚೆನ್ನಾಗಿ ವಾಶ್ ಮಾಡಿಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೆ. ಇಲ್ಲಿ ಒಂದು 10-12 ಬೆಳ್ಳುಳ್ಳಿ ಹೆಸಳು, ಒಂದು 10-12 ಗೋಡಂಬಿಯನ್ನು ತಗೊಂಡಿದ್ದೆ, ಮತ್ತು 1 ಇಂಚ್ ಆಗೋಷ್ಟು ಶುಂಠಿ ಇದೆ, 2 ಈರುಳ್ಳಿ, 2 ಟೊಮೆಟೊವನ್ನು ಕಟ್ ಮಾಡಿ ಇಟ್ಕೊಂಡಿದ್ದೆ. ಇಲ್ಲಿ ಒಂದು ಬಾಣಲೆಗೆ ಒಂದು 3 ಸ್ಪೂನ್ ಆಗುವಷ್ಟು ಪೆಪ್ಪರನ್ನು ಹುರಿಲಿಕ್ಕೆ ಹಾಕ್ಕೊಂಡಿರೋದು. ಇದನ್ನು ಹುರ್ಕೊಂಡೀಗ ಪುಡಿ ಮಾಡ್ಕೊಳ್ಬೇಕು. ನಾನೀಗ ಫಸ್ಟಿಗೆ ಪೆಪ್ಪರನ್ನು ಹಾಕ್ಕೊಂಡಿದ್ದೆ ನೋಡಿ. ಪೆಪ್ಪರ್ ಸ್ವಲ್ಪ ಹುರಿದಾದ ನಂತರ ಕೊತ್ತಂಬರಿ ಕಾಳನ್ನು ಹಾಕ್ಕೊಂಡು, ಕೊತ್ತಂಬರಿ ಕಾಳು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬೇಕು. ಒಂದು 3 ಸ್ಪೂನ್ ಆಗೋಷ್ಟು ಕೊತ್ತಂಬರಿ ಕಾಳು ಹಾಕ್ಕೊಂಡಿದ್ದೆ. ಇದು ಪೆಪ್ಪರ್ ಹಾಕಿ ಸಾರು ಮಾಡೋದ್ರಿಂದ ಪೆಪ್ಪರ್ ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೆ. 3 ಸ್ಪೂನ್ ಆಗೋಷ್ಟು ಪೆಪ್ಪರ್ ಹಾಕ್ಕೊಂಡು, ಹಾಗೆ 3 ಸ್ಪೂನ್ ಆಗೋಷ್ಟು ಕೊತ್ತಂಬರಿ ಕಾಳನ್ನು ಹಾಕ್ಕೊಂಡಿದ್ದೆ. ಎಲ್ಲ ಮಸಾಲೆ ಐಟಮನ್ನು ಹಾಕ್ಕೊಳ್ತಾ ಇರೋದು ನೋಡಿ. ಚಕ್ಕೆ, ಲವಂಗ, ಏಲಕ್ಕಿ, ಸೋಂಪು ಕಾಳು ಎಲ್ಲವನ್ನು ಹಾಕ್ಕೊಂಡಿದ್ದೆ. ಅದನ್ನು ಕೂಡ ಇದ್ರ ಜೊತೆಗೆ ಫ್ರೈ ಮಾಡ್ಕೊಳ್ಳೋಣ. ಈಗ ಎಲ್ಲವನ್ನು ಚೆನ್ನಾಗಿ ಹುರ್ಕೊಳ್ಬೇಕು. ಅಂದರೆ ಹಸಿ ವಾಸನೆ ಹೋಗೋ ತನಕ ಇದನ್ನು ಹುರಿಬೇಕು ಮಸಾಲೆಗಳನ್ನು. ಆನಂತರ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಜೀರಿಗೆಯನ್ನು ಹಾಕ್ಕೊಳ್ತಾ ಇದ್ದೆ. 1 ದೊಡ್ಡ ಸ್ಪೂನ್ ಆಗುವಷ್ಟು ಎಳ್ಳನ್ನು ಕೂಡ ಹಾಕಿದ್ದೆ, ಬಿಳಿ ಎಳ್ಳನ್ನು ಹಾಕ್ತಾ ಇರೋದು. 1 ಸ್ಪೂನ್ ಆಗುವಷ್ಟು ಗಸಗಸೆಯನ್ನು ಹಾಕಿದ್ದೆ. ಗಸಗಸೆ ಮತ್ತು ಎಳ್ಳು ಕೊನೆಯಲ್ಲಿ ಹಾಕ್ಕೊಳ್ಳಿ. ಬಾಣಲೆ ಬಿಸಿ ಇರುವಾಗ ಹಾಕ್ಕೊಂಡ್ರೂ ಸಾಕಾಗತ್ತೆ, ಫ್ರೈ ಆಗಿ ಹೋಗುತ್ತೆ ಅದು. ಉಳಿದೆಲ್ಲ ಪದಾರ್ಥವನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಈಗ ಫ್ರೈ ಮಾಡಿದ್ದಾಗಿದೆ ನೋಡಿ. ಇದನ್ನೀಗ ಮಿಕ್ಸಿ ಬೌಲಿಗೆ ಹಾಕ್ಕೊಂಡು ಅದನ್ನು ಪುಡಿ ಮಾಡಿಕೊಳ್ಳೋಣ. ಇದನ್ನು ಪುಡಿ ಮಾಡಿಕೊಳ್ಬೇಕು. ಈಗ ಅದೇ ಪಾತ್ರೆಗೆ, ಅದೇ ಬಾಣಲೆಗೆ 2 ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಂಡಿದ್ದೆ. ನಾನಿಲ್ಲಿ ತೆಂಗಿನ ಎಣ್ಣೆ ಹಾಕ್ತಾ ಇರೋದು. ನೀವು ಯಾವ ಅಡುಗೆ ಎಣ್ಣೆ ಬೇಕಾದರೂ ಹಾಕ್ಕೊಳ್ಬೋದು. ನಿಮ್ಮ ಇಷ್ಟ ಇರುವ ಎಣ್ಣೆಯನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ತೆಂಗಿನ ಎಣ್ಣೆ ಹಾಕಿದರೆ ಟೇಸ್ಟು ಚೆನ್ನಾಗೇ ಬರುತ್ತೆ. ಹಾಗೆ ಬೆಳ್ಳುಳ್ಳಿ, ಗೋಡಂಬಿ ಎಲ್ಲವನ್ನು ಫ್ರೈ ಮಾಡ್ಕೊಳ್ತೇನೆ. ಈಗ ನಾನು ಈರುಳ್ಳಿ, ಟೊಮೆಟೊ ಎಲ್ಲವನ್ನು ಫ್ರೈ ಮಾಡ್ಕೊಳ್ಬೇಕು. ಬೆಳ್ಳುಳ್ಳಿ ಮತ್ತು ಗೋಡಂಬಿ ಸ್ವಲ್ಪ ಫ್ರೈ ಆಗ್ತಾ ಇದೆ. ಈಗ ಇದಕ್ಕೆ ಫ್ರೈ ಆಗ್ತಾ ಇದ್ದಂಗೆ ಈರುಳ್ಳಿ ಮತ್ತು ಟೊಮೆಟೊವನ್ನು ಹಾಕ್ಕೊಳ್ತೇನೆ. ಈಗ ನಾನು ಗೋಡಂಬಿ ಸ್ವಲ್ಪ ಕೆಂಪಾಗಬೇಕು. ಈಗ ಈರುಳ್ಳಿ ಹಾಕ್ಕೊಳ್ತಾ ಇದ್ದೆ ನೋಡಿ. ಈರುಳ್ಳಿ, ಟೊಮೆಟೊ ಅದನ್ನು ಎಲ್ಲವನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಇದನ್ನು ರುಬ್ಕೊಳ್ಳೋದು. ಫಸ್ಟಿಗೆ ಮಸಾಲೆಗಳನ್ನು, ಪೆಪ್ಪರು, ಆನಂತರ ಕೊತ್ತಂಬರಿ ಕಾಳು, ಜೀರಿಗೆ ಅವನ್ನೆಲ್ಲವನ್ನು ಪುಡಿ ಮಾಡಿ ಸೈಡಲ್ಲಿ ಎತ್ತಿಟ್ಕೊಂಡು ನಂತರ ಇದನ್ನು ನಾನು ಹಾಕಿ ಮತ್ತೆ ಇದನ್ನು ಫ್ರೈ ಮಾಡಿಕೊಂಡು ಇದನ್ನು ಕೂಡ ಮಿಕ್ಸಿ ಬೌಲಲ್ಲಿ ಹಾಕಿ ಇದನ್ನು ನೈಸಾಗಿ ರುಬ್ಕೊಳ್ತೇನೆ. ಈಗ ನಾನು ನೀವು ಪೆಪ್ಪರ್ ಗ್ರೇವಿ ಮಾಡಬೇಕು ಅನಿಸಿದರೆ ಒಮ್ಮೆ ಈ ರೀತಿ ಮಾಡ್ಕೊಳ್ಳಿ. ಈಗ ಮಳೆಗಾಲ ಆಗಿರೋದ್ರಿಂದ ಈ ಪೆಪ್ಪರ್ ಗ್ರೇವಿ ಮಾಡಿದ್ರೂ ಟೇಸ್ಟು ಚೆನ್ನಾಗಿ ಬರುತ್ತೆ. ಹೆಲ್ತಿಗೂ ಆರೋಗ್ಯಕ್ಕೂ ತುಂಬ ಒಳ್ಳೆಯದಿದು. ಎಲ್ಲರಿಗೂ ಇಷ್ಟನೂ ಕೂಡ ಆಗುತ್ತೆ. ನೀವು ಯಾವುದ್ರ ಜೊತೆ ಬೇಕಾದ್ರೂ ಇದನ್ನು ಸವಿಬೋದು, ಅಷ್ಟು ರುಚಿ ಕೊಡುತ್ತೆ. ಇದಕ್ಕೆ ಸ್ವಲ್ಪ ಅರಿಶಿಣದ ಹುಡಿ ಹಾಕಿದ್ದೆ. ಒಂದು ಅರ್ಧ ಸ್ಪೂನ್ ಆಗುವಷ್ಟು ಅರಿಶಿಣದ ಹುಡಿ ಹಾಕಿದ್ದೆ ನೋಡಿ. ಟೊಮೆಟೊ, ಈರುಳ್ಳಿ ಎಲ್ಲ ಸರಿಯಾಗಿ ಮೆತ್ತಗಾಗುವ ಹಾಗೆ ಇದನ್ನು ಫ್ರೈ ಮಾಡ್ಕೊಳ್ಬೇಕು. ಇವೆಲ್ಲ ಫ್ರೈ ಆಗಿದಷ್ಟು ರುಚಿನೂ ಚೆನ್ನಾಗೇ ಬರುತ್ತೆ, ಅದು ಗ್ರೇವಿನೂ ಚೆನ್ನಾಗಿ ಅನಿಸುತ್ತೆ. ಈಗ ಪೆಪ್ಪರ್ ಪುಡಿ ಮಾಡಿದಂಥ ಮಸಾಲೆಯನ್ನು ಒಂದು ಬೌಲಿಗೆ ಎತ್ತಿಟ್ಕೊಳ್ತೇನೆ. ಆನಂತರ ಎಷ್ಟು ಬೇಕಷ್ಟು ನೋಡಿಕೊಂಡು ಹಾಕ್ಕೊಳ್ಬೋದು ಇದಕ್ಕೆ. ಈಗ ಮಿಕ್ಸಿ ಬೌಲಿಗೆ
ಈಗ ನಾನೀಗ ಈ ಟೊಮೆಟೊ ಈರುಳ್ಳಿ ಇವನ್ನೆಲ್ಲ ಮತ್ತೆ ಫ್ರೈ ಮಾಡಿದ್ದಲ್ಲ ಅದನ್ನೆಲ್ಲ ಹಾಕಿ ಇದನ್ನು ಈಗ ಮಿಕ್ಸಿ ಬೌಲಲ್ಲಿ ಹಾಕಿ ಗ್ರೇವಿಯನ್ನು ರೆಡಿ ಮಾಡ್ಕೊಂಡಿದ್ದೆ. ಅಂದರೆ ರುಬ್ಬಿ ಎಷ್ಟು ನೈಸ್ ಆಗುತ್ತೆ ಅಷ್ಟು ನೈಸಾಗಿ ರುಬ್ಕೊಂಡು ರೆಡಿ ಮಾಡ್ಕೊಂಡಿದ್ದೆ. ಈಗ ಚಿಕನ್ ಬೇಯಲಿಕ್ಕೆ ರೆಡಿ ಮಾಡ್ಕೊಳ್ತಾ ಇರೋದು. 2 ಈರುಳ್ಳಿ ಇದೆ, ಉದ್ದುದ್ದವಾಗಿ ಕಟ್ ಮಾಡ್ಕೊಂಡಿದ್ದೆ ನೋಡಿ. ಹಾಗೆ ಒಂದು 10-15 ಬೆಳ್ಳುಳ್ಳಿ ಹೆಸುಳಿಗಳಿದೆ ಇಲ್ಲಿ, ಅದನ್ನು ಜಜ್ಜಿ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಈಗ ಒಂದು ಪಾತ್ರೆ ತೊಗೊಂಡು 3 ಸ್ಪೂನ್ ಆಗುವಷ್ಟು ತೆಂಗಿನೆಣ್ಣೆ ಹಾಕಿ ಬೆಳ್ಳುಳ್ಳಿ ಮತ್ತು ಈರುಳ್ಳಿಯನ್ನು ಫ್ರೈ ಮಾಡ್ಕೊಳ್ಳೋಣ. ಆವಾಗ ರುಬ್ಬಲಿಕ್ಕೆ ನಾನು ಫ್ರೈ ಮಾಡಿದ್ದು, ಇವಾಗ ಚಿಕನ್ ಬೇಯಲಿಕ್ಕೆ ನಾನೀಗ ಇದನ್ನು ಹಾಕ್ಕೊಂಡು ಫ್ರೈ ಮಾಡಿ ಚಿಕನ್ ಬೇಯಿಸ್ಕೊಳ್ತೇನೆ. ಈಗ ಈರುಳ್ಳಿ ಬೆಳ್ಳುಳ್ಳಿ ಚೆನ್ನಾಗಿ ಫ್ರೈ ಆದ ನಂತರ ಚಿಕನನ್ನು ಹಾಕ್ಕೊಳ್ಬೇಕು. ನಾವು ಈ ರೀತಿ 1 by 1 ಫ್ರೈ ಮಾಡ್ಕೊಂಡು ಹಾಕೋದ್ರಿಂದನೇ ಅದು ಟೇಸ್ಟ್ ಚೆನ್ನಾಗಿ ಬರುತ್ತೆ. ತುಂಬಾ ಚೆನ್ನಾಗಿ ಅನಿಸುತ್ತೆ. ನೀವು ಒಮ್ಮೆ ಈ ರೀತಿ ಟ್ರೈ ಮಾಡ್ಕೊಳ್ಳಿ. ಮಕ್ಕಳಿಂದ ಹಿಡಿದು ದೊಡ್ಡವರವರಿಗೂ ತುಂಬ ಇಷ್ಟಪಟ್ಟು ಈ ಗ್ರೇವಿಯನ್ನು ಮತ್ತೆ ಮತ್ತೆ ನೀವು ಮಾಡ್ಕೊಳ್ಬೇಕು ಅನಿಸುತ್ತೆ, ಅಷ್ಟು ಟೇಸ್ಟ್ ಕೊಡುತ್ತೆ ಇದು. ಇದಕ್ಕೆ 1 ಸ್ಪೂನ್ ಆಗುವಷ್ಟು ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ತೇನೆ ನಾನು. ರುಬ್ಲಿಕ್ಕೂ ಶುಂಠಿ ಮತ್ತು ಬೆಳ್ಳುಳ್ಳಿಯನ್ನು ಹಾಕಿದ್ದೆ. ಇವಾಗಲೂ 1 ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ತಾ ಇರೋದು. ಒಂದು ವೇಳೆ ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟ್ ಇಲ್ಲ ಅಂತಂದರೆ ನಾವು ರುಬ್ಬುವಾಗಲೇ ಸ್ವಲ್ಪ ಶುಂಠಿ ಜಾಸ್ತಿ ಹಾಕ್ಕೊಂಡು ಶುಂಠಿ ಬೆಳ್ಳುಳ್ಳಿಯನ್ನು ಹಾಕ್ಕೊಂಡು ರುಬ್ಕೊಳ್ಬೋದು. ಈಗ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಚೆನ್ನಾಗಿ ಫ್ರೈ ಆದ ನಂತರ ಚಿಕನನ್ನು ಹಾಕ್ಕೊಂಡಿದ್ದೆ. ಚಿಕನ್ ಹಾಕ್ಕೊಂಡು ಸ್ವಲ್ಪ ಉಪ್ಪು ಅರಿಶಿಣದ ಪುಡಿ ಹಾಕಿ ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಬೇಕೀಗ. ಇದನ್ನು ಮುಚ್ಚಿಬಿಟ್ಟು ಬೇಯಿಸ್ಕೊಳ್ಳೋಣ. ಈ ಮಧ್ಯೆ ಮಧ್ಯೆ ಈ ಥರ ಸೌಟಲ್ಲಿ ಅಲಗಾಡಿಸ್ಕೊಳ್ಬೇಕು, ಯಾಕಂದರೆ ತಳ ಹಿಡಿದ್ಬಿಡುತ್ತೆ. ನಾನು ನೀರನ್ನು ಹಾಕಲಿಲ್ಲ, ಸ್ವಲ್ಪ ನೀರು ಹಾಕಿ 2ನೇ ಸಲ, ಫಸ್ಟಿಗೆ ನೀರು ಹಾಕಲಿಲ್ಲ, 2ನೇ ಸಲ ನೀರು ಹಾಕಿರೋದಿದು. ನೀವು ತುಂಬಾ ನೀರು ಹಾಕಬೇಕು ಅನ್ನೋ ಅವಶ್ಯಕತೆಯೂ ಇರೋದಿಲ್ಲ. ಈಗ ಚಿಕನ್ ಬೆಂದಿದೆ, ನಾನು ರುಬ್ಬಿಟ್ಕೊಂಡಂಥ ಗ್ರೇವಿಯನ್ನು ಹಾಕ್ತಾಯಿದ್ದೆ ನೋಡಿ. ಟೊಮೆಟೊ ಈರುಳ್ಳಿ ಪೇಸ್ಟು ಹಾಕಿದ್ದೆ. ನಂತರ ಪೆಪ್ಪರ್ ಹೊಡಿಯನ್ನು ಕೂಡ ಹಾಕಿದ್ದೆ ನಾನು. ಈಗ ಪೆಪ್ಪರ್ ಹೊಡಿ ನೋಡಿಕೊಂಡು ಹಾಕ್ಕೊಳ್ಬೋದು. ಸ್ವಲ್ಪ ಮಿಕ್ಕಿದೆ, ಅದನ್ನು ನೋಡಿಕೊಂಡು ನಮಗೆ ಜಾಸ್ತಿ ಬೇಕನ್ನಿಸಿದರೆ, ಖಾರ ಬೇಕನ್ನಿಸಿದರೆ ಹಾಕ್ಕೊಳ್ಬೋದು. ಈಗ ಸ್ವಲ್ಪ ನೀರನ್ನು ಆ್ಯಡ್ ಮಾಡಿದ್ದೆ. ಚೆನ್ನಾಗಿ ಎಲ್ಲವನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ನಂತರ ನಮಗೆ ಖಾರ ಬೇಕನ್ನಿಸಿದರೆ ಪೆಪ್ಪರ್ ಹೊಡಿಯನ್ನು ಹಾಕ್ಕೊಳ್ಬೋದು. ಮೇಲ್ಗಡೆ ಸ್ವಲ್ಪ ಉಪ್ಪನ್ನು ಹಾಕಿದ್ದೆ. ಚಿಕನ್ ಬೇವಾಗಲೂ ಉಪ್ಪು ಹಾಕಿದ್ದೆ. ನೋಡಿಕೊಂಡು ಚಿಕನ್ ಬೇವಾಗ ಉಪ್ಪು ಸಾಕು ಅನಿಸಿದರೆ ಹಾಕುವ ಅವಶ್ಯಕತೆ ಇಲ್ಲ, ಕಡಿಮೆ ಅನಿಸಿದರೆ ನೋಡಿಕೊಂಡು ಗ್ರೇವಿಯನ್ನು ನೋಡಿಕೊಂಡು ನೀವು ಉಪ್ಪನ್ನು ಹಾಕ್ಕೊಳ್ಬೇಕು. ಈಗ ಚೆನ್ನಾಗಿ ಎಲ್ಲ ಮಿಕ್ಸ್ ಆಗಿದೆ ನೋಡಿ. ಈಗ ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಬೇಕು. ಗ್ರೇವಿಯನ್ನು ಕುದ್ದು ಮೇಲ್ಗಡೆ ಎಣ್ಣೆ ಬರಬೇಕು. ಎಣ್ಣೆ ಬರೋ ತನಕ ಅದನ್ನು ಚೆನ್ನಾಗಿ ಕುದಿಸ್ಕೊಳ್ಬೇಕಾಗತ್ತೆ. ಮೇಲ್ಗಡೆ ಎಣ್ಣೆ ತೇಲಾಡುತ್ತೆ, ಆವಾಗ ಗೊತ್ತಾಗುತ್ತೆ ನಿಮಗೆ ಕುದ್ದಿದೆ ಚೆನ್ನಾಗಿ ಗ್ರೇವಿ. ಟೇಸ್ಟು ಕೂಡ ಚೇಂಜ್ ಅನಿಸುತ್ತೆ. ಈಗ ಲಾಸ್ಟಲ್ಲಿ ನಾನು ನಿಂಬೆ ಹುಳಿಯ ರಸವನ್ನು ಹಿಂಡ್ತಾ ಇರೋದು. ಪೆಪ್ಪರ್ ಹೊಡಿ ಎಷ್ಟು ಹಾಕಿದೆ ನೋಡ್ಕೊಂಡಿದ್ದೆ, ನೀವು ನೋಡಿಕೊಂಡು ಪೆಪ್ಪರ್ ಹೊಡಿ ಬೇಕಾದರೆ ಹಾಕ್ಕೊಳ್ಬೋದು. ನಾವು ಒಮ್ಮೆ ಹಾಕಿದ್ದೆ, ಅದೇ ಸಾಕು ಅನಿಸಿದೆ, ಮತ್ತೆ ಹಾಕಲಿಲ್ಲ. ಈಗ ಲಾಸ್ಟಲ್ಲಿ ನಿಂಬೆ ಹುಳಿಯ ರಸವನ್ನು ಹಿಂಡಬೇಕು. ನಿಮಗೆ ಹುಳಿಗೆ ಅನುಗುಣಕ್ಕೆ ತಕ್ಕಂತೆ ಇದನ್ನು ನೋಡಿಕೊಂಡು ಕೂಡ ಹಾಕ್ಕೊಳ್ಬೇಕು. ನಿಂಬೆ ಹುಳಿ ರಸ ಹಿಂಡೋದ್ರಿಂದ ಟೇಸ್ಟ್ ಅಂತೂ ಸೂಪರಾಗಿ ಬರುತ್ತೆ. ಈಗ ಒಂದ್ಸಲಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿಬಿಟ್ಟು ಇದನ್ನು ಇನ್ನು 1 ಕುದಿ ಕುದ್ರೆ ಸಾಕು ಅನಿಸುತ್ತೆ ನಿಮಗೆ. ನಿಂಬೆ ಹುಳಿ ರಸ ಹಾಕಿದ ನಂತರ ಜಾಸ್ತಿ ಕುದಿಸುವ ಅವಶ್ಯಕತೆ ಇರೋದಿಲ್ಲ, ಕೊನೆಯಲ್ಲೇ ಹಾಕೋದು. ನಾನೀಗ ನಿಂಬೆ ಹುಳಿ ರಸ ಹಾಕಿ 1 ಕುದಿಗೆ ಈ ಥರ ಕುದೀತಾ ಇದೆ. ಕುದೀತಿರುವಾಗ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ಟು ಸ್ಟವನ್ನು ಆಫ್ ಮಾಡ್ಕೊಳ್ತೇನೆ. ಈಗ ಪೆಪ್ಪರ್ ಗ್ರೇವಿನೂ ರೆಡಿಯಾಗಿದೆ ನೋಡಿ, ಚಿಕನ್ ಪೆಪ್ಪರ್ ಗ್ರೇವಿ. ನೀವೊಮ್ಮೆ ಟ್ರೈ ಮಾಡಿ. ಹಾಗೆ ಈ ಒಂದು ರೆಸಿಪಿಯನ್ನು ಇನ್ನೊಬ್ಬರಿಗೂ ಶೇರ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಇರುವಂಥ ಬೆಲ್ ಬಟನನ್ನು ಕ್ಲಿಕ್ ಮಾಡಿದರೆ ನಾನು ಯಾವುದೇ ಒಂದು ರೆಸಿಪಿಯನ್ನು ಅಪ್ಲೋಡ್ ಮಾಡಿದಾಗ ಅದರ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ. ತುಂಬಾ ಸಿಂಪಲ್ಲಾಗಿ ಟೇಸ್ಟಿಯಾಗಿರುವಂಥ ಪೆಪ್ಪರ್ ಗ್ರೇವಿನೂ ರೆಡಿಯಾಗಿದೆ ವೀಕ್ಷಕರೇ. ಥ್ಯಾಂಕ್ ಯು.